ಒಸಾಮಾ ಬಿನ್ ಲಾಡನ್ ಯಾರು ತಾನೇ ಗೊತ್ತಿಲ್ಲ. ಈ ಒಂದು ಹೆಸರನ್ನ ಪ್ರತಿಯೊಬ್ಬರು ಕೇಳಿರ್ತೀರ. ಕಂಪ್ಲೀಟಾಗಿ ಅವನ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಹೆಸರನ್ನಂತೂ ಕೇಳಿರ್ತೀರ. ಒಸಾಮಾ ಬಿನ್ ಲಾಡನ್ ಇವನೊಬ್ಬ ಅಲ್ ಖೈದಾ ಗ್ರೂಪ್ನ ಲೀಡರು. ಒಸಾಮಾ ಬಿನ್ ಲಾಡನು ಯಾಕೆ ಅಷ್ಟು ಪಾಪ್ಯುಲರು, ಅಂಥದ್ದು ಏನು ಮಾಡಿದ್ದ, ಹಾಗೂ ಅವನ ಅಂತ್ಯ ಹೇಗಾಯಿತು, ಅವನ ಅಂತ್ಯ ಆದಮೇಲೆ ಅವನ ಒಂದು ಬಾಡಿನ ಏನು ಮಾಡಿದ್ರು ಅನ್ನುವಂತಹ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ನವೆಂಬರ್ 11, 2001ರಲ್ಲಿ 19 ಜನ ಭಯೋತ್ಪಾದಕರು 4 ಏರೋಪ್ಲೇನ್ಗಳನ್ನ ಹೈಜಾಕ್ ಮಾಡ್ತಾರೆ. ಒಂದು ಪ್ಯಾಸೆಂಜರ್ ಸೋಗ್ನಲ್ಲಿ ಬಂದಂತಹ ಭಯೋತ್ಪಾದಕರು 4 ಏರೋಪ್ಲೇನ್ಗಳನ್ನ ಹೈಜಾಕ್ ಮಾಡಿ ಟ್ವಿನ್ ಟವರ್ಸ್, US ಟ್ವಿನ್ ಟವರ್ಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ 4 ಏರೋಪ್ಲೇನ್ಗಳು ಹೈಜಾಕ್ ಆಗಿತ್ತು. ಆ 4 ಏರೋಪ್ಲೇನ್ಗಳಲ್ಲಿ 2 ಏರೋಪ್ಲೇನು ವರ್ಲ್ಡ್ ಟ್ರೇಡ್ ಸೆಂಟರ್, ನ್ಯೂಯಾರ್ಕ್ನಲ್ಲಿರುವಂತಹ ವರ್ಲ್ಡ್ ಟ್ರೇಡ್ ಸೆಂಟರ್ನ ಟ್ವಿನ್ ಟವರ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇನ್ನೊಂದು US ಡಿಫೆನ್ಸ್ನ ಹೆಡ್ ಕ್ವಾರ್ಟರ್ಸ್ ಪೆಂಟಗಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇನ್ನೊಂದು ಏರೋಪ್ಲೇನು ಅದು ಎಲ್ಲಿಗೆ ಬೀಳ್ತಿತ್ತೋ, ಯಾವ ಪ್ಲ್ಯಾನ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ ಒಂದು ಹೈಜಾಕ್ ಆಗಿದ್ದಂತಹ ಏರೋಪ್ಲೇನಲ್ಲಿದ್ದಂತಹ ಪ್ಯಾಸೆಂಜರ್ಸು ಭಯೋತ್ಪಾದಕರ ಮೇಲೇ ದಾಳಿ ಮಾಡೋಕ್ಕೆಲ್ಲ ಟ್ರೈ ಮಾಡಿ ಆ ಒಂದು ಏರೋಪ್ಲೇನು ಒಂದು ರೂರಲ್ ಏರಿಯಾ, ಒಂದು ಫೀಲ್ಡ್ನಲ್ಲಿ ಬೀಳುತ್ತೆ. USA ಮೇಲೆ ನಡೆದಂತಹ ಈ ಒಂದು ದಾಳಿಯಿಂದ ಹತ್ತತ್ರ 3,000 ಜನ ತಮ್ಮ ಪ್ರಾಣವನ್ನು ಕಳ್ಕೊತಾರೆ. ಈಗಲೂ ಕೂಡ ಈ ಒಂದು ಅಟ್ಯಾಕ್ 19/11 ಅಟ್ಯಾಕ್ ಅನ್ನೋದನ್ನ ಜನ ಈಗಲೂ ಕೂಡ ನೆನಪಿಸ್ಕೊತಾರೆ. ಈ ಒಂದು ದಾಳಿ ಆದಮೇಲೆ US ಗೌರ್ಮೆಂಟು ತುಂಬ ಸೆಕ್ಯೂರಿಟಿ ಮೆಜರ್ಸ್ನ ತೊಗೊಳುತ್ತೆ ಹಾಗೂ ಒಂದು ಮಿಲಿಟರಿ ಆ್ಯಕ್ಷನ್ಸ್ಗಳನ್ನ ಕೂಡ ತೊಗೊಳುತ್ತೆ. ಭಯೋತ್ಪಾದಕರ ಒಂದು ಆರ್ಗನೈಸೇಷನ್ಗಳ ಯಾವುದ್ಯಾವುದು ಆಸ್ತಿಗಳನ್ನೆಲ್ಲ ಮುಟ್ಕೋಲು ಕೂಡ ಹಾಕ್ಕೊಳ್ಳುತ್ತೆ. ಆಮೇಲೆ ಸುಮಾರು ಚೇಂಜಸ್ US ಗೌರ್ಮೆಂಟ್ ಮಾಡುತ್ತೆ. ಒಂದು ಘಟನೆ ಎಲ್ಲ ನಡೆದು ಹತ್ತತ್ರ 10 ವರ್ಷ ಆಗೋಗಿರುತ್ತೆ. ಅದಾದಮೇಲೆ ಬರಾಕ್ ಒಬಾಮಾ ಅವರು ಕೂಡ ಪ್ರೆಸಿಡೆಂಟ್ ಆಗ್ತಾರೆ. ಅದಾದಮೇಲೆ US ಇಂಟೆಲಿಜೆನ್ಸ್ ಅವರಿಗೆ ಈ ಒಂದು ಒಸಾಮಾ ಬಿನ್ ಲಾಡನ್ ಎಲ್ಲಿ ಅಡಗಿ ಕೂತಿದ್ದಾನೆ ಅನ್ನುವಂಥ ವಿಷಯ ಕೂಡ ತಿಳಿಯುತ್ತೆ. US ಇಂಟೆಲಿಜೆನ್ಸ್ ಅವರು ಒಂದು ಆಪರೇಷನ್ಗೆ ಪ್ಲ್ಯಾನ್ ಮಾಡ್ತಾರೆ. ಆ ಒಂದು ಆಪರೇಷನ್ಗೆ ಬರಾಕ್ ಒಬಾಮಾ ಅವರು ಅಪ್ರೂವ್ ಕೂಡ ಮಾಡ್ತಾರೆ. US ನೇವಿ ಸೀಲ್ ಅನ್ನುವಂಥ ಒಂದು ಸ್ಕಿಲ್ಡ್ ಮಿಲಿಟರಿ ಟೀಮು ಈ ಒಂದು ಆಪರೇಷನ್ನ ಮೇ 2, 2011ರಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಆ ಆಪರೇಷನ್ನ ಹೆಸರೇ ಆಪರೇಷನ್ ನೆಪ್ಟ್ಯೂನ್ ಸ್ಪಿಯರ್. ಈ ಒಂದು ಆಪರೇಷನ್ನಲ್ಲಿ ಪಾಕಿಸ್ತಾನಲ್ಲಿ ಅಡಗಿ ಕೂತಂತಹ ಒಸಾಮಾ ಬಿನ್ ಲಾಡನ್ನ ಸಾಯಿಸಿಬಿಡ್ತಾರೆ. ಈಗ ಈ ಒಂದು ವಿಡಿಯೋದ ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋಣ. US ಗೌರ್ಮೆಂಟ್ ಅವರು ಅವ್ರ ಕಂಟ್ರಿಲಂತೂ ಒಸಾಮಾ ಬಿನ್ ಲಾಡನ್ ಬಾಡಿನ ಹೂಳಕ್ಕಂತೂ ಹೋಗೋದಿಲ್ಲ. ಇನ್ನು US ಗೌರ್ಮೆಂಟ್ ಅವರು ಒಂದು ಕಂಟ್ರಿ ಹೆಸರು ಎಲ್ಲೂ ಅಫಿಷಿಯಲಾಗಿ ಹೇಳೋದಿಲ್ಲ, ಬಟ್ ಆ ಒಂದು ಕಂಟ್ರಿ ಅವನ ಬಾಡಿನ ಅಕ್ಸೆಪ್ಟ್ ಮಾಡೋದಿಲ್ವಂತೆ. ಸೊ ಕೆಲವೊಂದು ರಿಪೋರ್ಟ್ಸ್ಗಳ ಪ್ರಕಾರ ಅದು ಸೌದಿ ಅರೇಬಿಯಾ. ಯಾಕಂದರೆ ಅವನು ಹುಟ್ಟಿದಂತಹ ಜಾಗ, ಒಸಾಮಾ ಬಿನ್ ಲಾಡನ್ ಹುಟ್ಟಿದಂತಹ ಒಂದು ಕಂಟ್ರಿ ಸೌದಿ ಅರೇಬಿಯಾ. ಒಸಾಮಾ ಬಿನ್ ಲಾಡನ್ನ ಬೇರೆ ಎಲ್ಲಾದರೂ ಸಮಾಧಿ ಮಾಡಿದ್ರೆ ಅವನ ಒಂದು ಫಾಲೋವರ್ಸು ಆ ಒಂದು ಪ್ಲೇಸ್ನ ಹೋಲಿ ಪ್ಲೇಸ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಒಂದು ಸಮಾಧಿ ಕಟ್ಟಿ ಈ ರೀತಿ ಏನಾದರೂ ಮಾಡಿಬಿಡ್ತಾರೆ ಅಂತ 24 ಗಂಟೆ ಒಳಗೆ ಅವನ ಒಂದು ಬಾಡಿನ ಬರಿ ಮಾಡಬೇಕಾಗಿರೋದ್ರಿಂದ ಸೊ ಯಾವ ಕಂಟ್ರಿ ಕೂಡ ಅವನ ಒಂದು ಬಾಡಿನ ಅಕ್ಸೆಪ್ಟ್ ಮಾಡ್ಕೊಳೋಕ್ಕೆ ರೆಡಿ ಇರೋದಿಲ್ಲ, ಅವರ ಒಂದು ಲ್ಯಾಂಡ್ನಲ್ಲಿ ಇಟ್ಕೊಳ್ಳೋದಕ್ಕೆ. ಸೊ ಈ ಒಂದು ಎಲ್ಲ ಕಾರಣಗಳಿಂದ ಮತ್ತು ಅವನ ಮೇಯ್ನ ಕಾರಣ ಅವನ ಒಂದು ಫಾಲೋವರ್ಸ್ಗೆ ಅದೆಲ್ಲೂ ಸಮಾಧಿ ಅಂತೆಲ್ಲ ಸಿಗಬಾರ್ದು ಅನ್ನೋ ಒಂದು ಕಾರಣದಿಂದ US ಗೌರ್ಮೆಂಟು, US ಮಿಲಿಟ್ರಿ ಅವರು ಒಂದು ಅರೇಬಿಯನ್ ಸಿಯರ್ನಲ್ಲಿ ಅವನ್ನ ಬರಿ ಮಾಡ್ತಾರೆ. ಹಾಗೆ ಅವರು ಹೇಳ್ಕೊಂಡಿದ್ದಾರೆ, ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರನೇ ಮಾಡಿದ್ದೀವಿ ಅನ್ನುವಂಥ ಕೂಡ ಹೇಳ್ಕೊತಾರೆ. ಇವನು ಒಬ್ಬ ಭಯೋತ್ಪಾದಕ ಆಗಿದ್ದರೂ ಕೂಡ ಇವರು ಇದರಲ್ಲಿ ರಿಚುವಲ್ಸ್ ಏನೇನು ಫಾಲೋ ಮಾಡ್ತಾರೋ ಅದನ್ನೆಲ್ಲ ಫಾಲೋ ಮಾಡಿದ್ದೀವಿ ಅಂತ US ಅಫಿಷಿಯಲ್ಸು ಹೇಳ್ಕೊತಾರೆ. ಒಸಾಮಾ ಬಿನ್ ಲಾಡನ್ ಒಬ್ಬ ಹೈ ಪ್ರೊಫೈಲ್ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಆಗಿರೋದ್ರಿಂದ ಎಲ್ಲಿ US ಗೌರ್ಮೆಂಟ್ ಅವರು, US ಮಿಲಿಟ್ರಿ ಅವರು ಸಾಯಿಸಿರೋದು ಬೇರೆ ಯಾರನ್ನೋ, ಒಸಾಮಾ ಇನ್ನೂ ಬದುಕಿದ್ದಾನೆ, ಯಾರ್ದೋ ಬಾಡಿ ಅಂತ ಹೇಳಿಬಿಡ್ತಾರೆ ಅಂತ ಅವನ ಒಂದು ಒಸಾಮಾ ಬಿನ್ ಲಾಡನ್ ಬಾಡಿನ ಎಲ್ಲ ರೀತಿಯ ಟೆಸ್ಟು ಅಂದರೆ DNA ಟೆಸ್ಟು, ಫೇಶಿಯಲ್ ರೆಕಗ್ನೈಸೇಷನು ಎಲ್ಲ ಕನ್ಫರ್ಮೇಷನ್ ಮೇಲೆ ಮಾಡಿ ಅದು ಒಸಾಮಾ ಬಿನ್ ಲಾಡನ್ ಬಾಡಿನೇ ಅಂತ ಕನ್ಫರ್ಮ್ ಮಾಡ್ಕೊಂಡು ಅದಾದಮೇಲೇ ಅನೌನ್ಸ್ ಮಾಡ್ತಾರೆ ಅವನ ಒಂದು ಡೆತ್ನ. ಇದಿಷ್ಟು ಒಸಾಮಾ ಬಿನ್ ಲಾಡನ್ ಬಗೆಯ ರೋಚಕ ವಿಷಯ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ.